ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರ ಆಶೀರ್ವಾದದ ಮೇಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಮತ್ತು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ರವರು ಮತ್ತು ಸುರ್ಜೇವಾಲಾ ಅವರು ಎಲ್ಲ ದೃಷ್ಟಿಕೋನದಿಂದಲೂ ಸಹ ನೋಡಿ ಈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷದ ಸುದ್ದಿ. ಯಾಕಂದ್ರೆ ವಿದ್ಯಾರ್ಥಿ ದೆಸೆಯಿಂದಲೂ ಸಹ ಭಾರತ್ ಸೇವಾದಳದಿಂದ ಹಿಡಿದು ರಾಷ್ಟ್ರೀಯ ವಿದ್ಯಾರ್ಥಿ ಸಂಘಟನೆಯಿಂದ ಹಿಡಿದು ಯುವ ಕಾಂಗ್ರೆಸ್ ಇಂದ ಹಿಡಿದು ಸೇವಾದಳದಿಂದ ಹಿಡಿದು INTUC ಇಂದ ಹಿಡಿದು ಎಲ್ಲಾ ಮಟ್ಟದಲ್ಲೂ ಸಹ ಬ್ಲಾಕ್ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೂ ಸಹ ಕೆಲಸ ಮಾಡಿರ್ತಕ್ಕಂಥ ಒಂದು ಅನುಭವವನ್ನ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೆ ಎಲ್ಲ ರೀತಿಯ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಅವರು ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಅವರೆಲ್ಲರಿಗೂ ಸಹ ಅನಂತ ವಂದನೆಗಳನ್ನ ಅರ್ಪಿಸ್ತೇನೆ. ನಾನು ಯಾವತ್ತೂ ಸಹ ಸಚಿವ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿಲ್ಲ. ನೀವು ಓದ್ಸಲಿ ನಂದೆಲ್ಲ ಟಿವಿ ಚಾನೆಲ್ಗಳಲ್ಲಿ ಅದರಲ್ಲೂ ಸಹ ಇರ್ಷಾದ್ ಅಂತ ಹೇಳಿ ಒಬ್ಬರು ನನ್ನ ಇಂಟರ್ವ್ಯೂ ಮಾಡಿದ್ರು. ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಅಧಿಕಾರಕ್ಕೆ ಇರ್ತಕ್ಕಂಥವನಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಒಂದು ಸಿಪಾಯಿ, ಕಾಂಗ್ರೆಸ್ ಪಕ್ಷದ ಒಂದು ಕಟ್ಟಾಳು ಮತ್ತು ಅದರ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಮತ್ತು ಸಂವಿಧಾನ ಮತ್ತು ಏನು ನಮ್ಮ ಪೂರ್ವಜರು ಮಹಾತ್ಮ ಗಾಂಧಿ ಅವರಿಂದ ಹಿಡಿದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂದ ಹಿಡಿದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇಂದ ಹಿಡಿದು ಎಲ್ಲರೂ ಸುಭಾಷ್ ಚಂದ್ರ ಬೋಸ್ ರವರು ಎಲ್ಲರೂ ಸಹ ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ಇದನ್ನ ಮುಂದಿನ ಪೀಳಿಗೆಗಳಿಗೆ ಏನು ನಮ್ಮ ಪೂರ್ವಜರು ಸ್ವತಂತ್ರ ಹೋರಾಟದಲ್ಲಿ ನಮ್ಗೆ ಕೊಟ್ಟು ಹೋಗಿದ್ದಾರೆ ಅದನ್ನ ಬಹಳ ಭದ್ರವಾಗಿ ಸುಭದ್ರವಾಗಿ ಕೊಟ್ಟು ನಾವು ಮುಂದೆ ಹೋಗ್ಬೇಕಾಗುತ್ತೆ. ಆದ್ರಿಂದ ದೊಡ್ಡ ಜವಾಬ್ದಾರಿ ಇದೆ. ಏನು ರಾಷ್ಟ್ರ ಕವಲು ದಾರಿಯಲ್ಲಿರೋ ಸಂದರ್ಭದಲ್ಲಿ ಏನು ನಮ್ಮ ಪೂರ್ವಜರು ಈ ರಾಷ್ಟ್ರಕ್ಕೆ ಮತ್ತು ಈ ಜನಸಾಮಾನ್ಯರಿಗೆ ಭಾರತದ ಪರಿಕಲ್ಪನೆಯನ್ನು ಕೊಟ್ಟಿದ್ರು ಅದನ್ನ ಬಹಳ ಸುಭದ್ರವಾಗಿ ಅದನ್ನ ಮುಂದಿನ ಪೀಳಿಗೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮುಂದೆ ಇದೆ. ನೋಡಿ, ನಾನು ಹಿಂದುಳಿದ ವರ್ಗದವನು ಮುಂದುಳಿದವನು ತರ ನಾನು ಬಹಳಷ್ಟು ಮುಂದುವರೆದವ್ರಕ್ಕಿಂತ ಮುಂದುವರೆದಿರತಕ್ಕಂಥವ್ರು. ನಾನು ಕಾಂಗ್ರೆಸ್ ಪಕ್ಷದ ಸಿಪಾಯಿ. ಇದರಲ್ಲಿ ಎಲ್ಲರೂ ಸಹ ಆಲದ ಮರದ ಇದ್ದಾಗೆ ಎಲ್ಲರೂ ಸಹ ಇದ್ರ ಅಡಿಗೆ ಬರ್ತಾರೆ. ಇದರ ಏನು ಸಿದ್ಧಾಂತ ಇದೆ ಅದನ್ನ ತಗೊಂಡು ಮುಂದೆ ಹೋಗ್ತೀವಿ. ಶಿವಕುಮಾರ್ ಅವರು ಸಹ ಯುವಕರಿದ್ದಾರೆ, ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ ಉಪಮುಖ್ಯಮಂತ್ರಿಗಳಾಗಿ. ಎಲ್ಲರೂ ಸಹ ಸೇರಿ ಏನು ನಮ್ಮ ಶ್ರೇಷ್ಠ ನಾಯಕತ್ವ ಇದೆ, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಮತ್ತು ವೇಣುಗೋಪಾಲ್ ರವರ ನಾಯಕತ್ವದಲ್ಲಿ ರಾಜ್ಯವನ್ನ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. 2028ಕ್ಕೆ ನೀವು ಸಿಎಂ ಕ್ಯಾಂಡಿಡೇಟ್ ಅಂತ ಮೆಸೇಜ್ ಕೊಟ್ಟಿರುವಂತದ್ದು ಪಕ್ಷದ ಅಧ್ಯಕ್ಷರನ್ನ ಸಿಎಂ ಈಗ ನೀವೆಲ್ಲ ಹೇಳ್ತಕ್ಕಂಥದ್ದು ಅದು ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬರೋ ಮೆಸೇಜಸ್. ಈಗ ಇರ್ತಕ್ಕಂಥದ್ದು ನನಗೆ ದೊಡ್ಡ ಜವಾಬ್ದಾರಿ. ಅದನ್ನೇ ಹೇಳಿದ್ರು, ರಾಷ್ಟ್ರ ಕವಲು ದಾರಿಯಲ್ಲಿ ನಿಂತಿರುವಾಗ ಸಂವಿಧಾನಿಕ ಸಂಘಗಳನ್ನ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಂಡು SIR ಮೂಲಕ CAA ಮೂಲಕ ನೈಜ ಮತದಾರರನ್ನ ಅವರನ್ನ ಪದಚ್ಯುತಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಭಾರತದ ಪರಿಕಲ್ಪನೆ 1947ನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದನ್ನ ಭದ್ರವಾಗಿ ಕಾಪಾಡಬೇಕಾದ್ರೆ ಎಲ್ಲ ಧರ್ಮ ಜಾತಿ ಭಾಷೆಗಳನ್ನೆಲ್ಲ ಒಟ್ಟು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಅದರ ವಿರುದ್ಧ ಷಡ್ಯಂತ್ರ ಇರೋರನ್ನ ಹೋರಾಟ ಮಾಡಬೇಕಾಗಿದೆ ವಿನಃ ಅಧಿಕಾರ ಮತ್ತು ಪದವಿ ಬಹಳ ಮುಖ್ಯ ಅಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷ ಏನ್ ನಂಬಿಕೆ ಇಟ್ಕೊಂಡಿದೆ ಸಂವಿಧಾನದಲ್ಲಿ, ಇದನ್ನ ತಗೊಂಡು ನಾವು ಮುಂದೆ ಹೋಗ್ಬೇಕು. ಮತ್ತೆ ಮಹಾತ್ಮ ಗಾಂಧಿ ಅವರ ಸರ್ವ ಧರ್ಮ ಸಮಭಾವ್ ಅದನ್ನ ಮುಂದುವರಿಸ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ನಾನು ಏನು ಡಿಫರೆನ್ಸ್ ಅಂದಿಲ್ಲ. ಈ ರಾಜ್ಯದಲ್ಲಿ ಕೆಲಸ ಮಾಡಿ ಇಡೀ ಕಾಂಗ್ರೆಸ್ ಪಕ್ಷ 1979ನೇ ಇಸ್ವಿನಲ್ಲಿ 15 ಜನ MLAಗಳು ಸಂಘಟನೆಗಳೆಲ್ಲ ದೇವರಾಜ ಅರಸರ ಜೊತೆ ಹೊರಟೋಯ್ತು. ಆ ಕಾಲದಿಂದ ನಾನು ಕಾಂಗ್ರೆಸ್ ಪಕ್ಷ ಕಟ್ಟಿರೋನು. ಆದ್ರಿಂದ ಇಲ್ಲಿ ಕಟ್ಟಿ ಇದರ ಅನುಭವವನ್ನು ನಾನು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರೋನೇ ವಿನಃ ರಾಷ್ಟ್ರ ಮಟ್ಟದ ಅನುಭವ, ಅದರಲ್ಲೂ ಸಹ ಗುಜರಾತ್ ಅನುಭವ ಮಾಡೆಲ್ ಇಲ್ಲಿ ಬೇಕಾಗಿಲ್ಲ. ಕರ್ನಾಟಕ ರಾಜ್ಯದ ಮಾಡೆಲ್ ಬಗ್ಗೆ ನನಗೆ ಹೆಮ್ಮೆ.
ಇದನ್ನ ನಾನು ಪ್ರಯತ್ನ ಮಾಡ್ತೀನಿ, ಇಡೀ ರಾಷ್ಟ್ರಕ್ಕೆ ಅದನ್ನ ಹರಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಸಹ ಎಲ್ಲರಲ್ಲೂ ಸಹ ಕಳಕಳಿಯ ಪ್ರಾರ್ಥನೆ ಇದು. ಎಲ್ಲರೂ ಸಹ ಯಾರ್ಯಾರು ಸರ್ಕಾರದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದಿರಿ ನೀವೆಲ್ಲರೂ ಸಹ, ಯಾಕಂದ್ರೆ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವ್ರು ಮಾಡುವಾಗ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ DK ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಕೆಪಿಸಿಸಿ ಸಾರಥ್ಯ ವಹಿಸಕ್ಕೆ ಕೆಲವರು ಹಿಂದೇಟ್ ಆಗ್ತಾರೆ, ಎಲ್ಲ ಕ್ಯಾಬಿನೆಟ್ ಒಳಗೆ ಇರಬೇಕು ಅಂತ ಬಯಸ್ತಾರೆ. ಮಂತ್ರಿ ಸ್ಥಾನ ಕೆಲವರು ಟ್ರೈ ಮಾಡಿದ್ರು ಆಗಿಲ್ಲ ಅಂತ, ಅಂತವ್ರೆಲ್ಲ ಹೇಗೆ ವಿಶ್ವಾಸಕ್ಕೆ ತಗೊಳ್ತೀವಿ? ನಾನು ನನ್ನ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯ ಈ ಒಂದು ಅವಕಾಶ, ಒಂದು ಪವಿತ್ರವಾದ ಪಕ್ಷ ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ಸಹಸ್ರಾರು ಜನ ಪ್ರಾಣಾರ್ಪಣೆ ಮಾಡಿ ಲಕ್ಷಾಂತರ ತ್ಯಾಗ ಪವಿತ್ರವಾದ ಸಂಘಟನೆಯನ್ನ ಆದಷ್ಟು ಪವಿತ್ರವಾಗಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಎಲ್ಲ ಭರವಸೆ ಕೊಡ್ತೇನೆ. ನಾನು ಅವ್ರ ಜೊತೆ ಇದ್ದೀನಿ, ಅವ್ರಿಗೆ ಏನೇ ಆದ್ರೂ ಸಹ ಅವ್ರ ಜೊತೆ ಇದ್ದೀನಿ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಪದಾಧಿಕಾರಿಗಳನ್ನೆಲ್ಲ ನೇಮಕ ಮಾಡಬೇಕು, ಅದು ಯಾವಾಗ ಪ್ರಕ್ರಿಯೆಗಳಾಗುತ್ತೆ? ಅವೆಲ್ಲ ಶುರು ಆಗುತ್ತೆ, ಪದಾಧಿಕಾರಿಗಳು ಮಾಡಬೇಕಾಗುತ್ತೆ. ಮತ್ತು ಈಗ ಪ್ರಸ್ತುತ ನಮ್ಗೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ SIR ಒಂದು ನೈಜ ಮತದಾರರನ್ನ ಮತದಾರರ ಪಟ್ಟಿಯಿಂದ ಕತ್ತರಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡಬೇಕು. ಪದಗ್ರಹಣ ನಾನು ಮೇಲೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಖರ್ಗೆ ಸಾಹೇಬರನ್ನ ಡೆಲ್ಲಿನಲ್ಲಿ ಭೇಟಿ ಮಾಡಿ ಆಮೇಲೆ ಬಂದು ಇಲ್ಲಿ ಪದಗ್ರಹಣ ಮಾಡ್ತಾರೆ. ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.